ವ್ಯಾಪಾರಿಗಳನ್ನು ಸುಮಾರು 8 ದಿನದಿಂದ JCP ಹಾಕಿ ಹೊರಗಾಗ್ತಾ ಇದ್ದಾರೆ. ಅವರು ಸಣ್ಣ ವ್ಯಾಪಾರ ಮಾಡಿ ದಿನ ತಮ್ಮ ಜೀವನ ಸಾಗಿಸ್ತಾ ಇದ್ದರು. ಬಹಳ ಅತ್ಯಂತ ಘೋರ ಅನ್ಯಾಯ. ಈ ಸರ್ಕಾರ ಬಂದ ತಕ್ಷಣ JCP ತೆಗೆದುಕೊಂಡು ಬಂದು ರಸ್ತೆ ಬದಿ ವ್ಯಾಪಾರಿಗಳನ್ನೆಲ್ಲ ಸಿಕ್ಕಾಪಟ್ಟೆ ಒಕ್ಕಲೆಬ್ಬಿಸಿದ್ರು. ಇದು ಹಿಟ್ಲರ್ ಪ್ರಭುತ್ವನೂ ಅಲ್ಲ, ಸ್ಟಾಲಿನ್ ಪ್ರಭುತ್ವ ಅಲ್ಲ. ಆದರೆ ಇವರು ಮಾಡ್ತಾ ಇರ್ತಕ್ಕಂಥ JCP ಕಾರ್ಯಾಚರಣೆ ಸರ್ವಾಧಿಕಾರ. ಇದು ಹಿಟ್ಲರ್ ಪ್ರಭುತ್ವ, ಸರ್ವಾಧಿಕಾರ, ಸ್ಟಾಲಿನ್ ಪ್ರಭುತ್ವ. ಸುಮಾರು ಇದುವರೆಗೆ 3,000 ಕೋಟಿ ನಷ್ಟ ಆಗಿದೆ ಜನಕ್ಕೆ. ಅಲ್ಲಿನ ಪಾದಚಾರಿಗಳ ರಸ್ತೆಯಲ್ಲಿ ಅಂಗಡಿಯವರಿಗೆ 3,000 ಕೋಟಿ. ಇದನ್ನು ಬಿಡುಗಡೆ ಮಾಡಬೇಕು, ಅವರಿಗೆಲ್ಲ ಹಂಚಬೇಕು. ಈಗ ನೀವು ವಿಧಾನಸೌಧದಲ್ಲಿ ಅವ್ರು ಮೀಟಿಂಗ್ ಕರೆದ್ರೆ ಏನು ಪ್ರಯೋಜನ? ನೀವು ಮೊದಲೇ ಮೀಟಿಂಗ್ ಕರೆದು ಏನು ಮಾಡಬೇಕು ಅಂತೇಳಿ ಜೊತೆಯಲ್ಲಿ ಮಾತುಕತೆ ಆಡಿ ಯಾರಿಗೂ ತೊಂದರೆ ಆಗದ ರೀತಿ ನೀವು ನೋಡಬೇಕಾಗಿತ್ತು. ನಾವೇನು ನಡ್ಕೊಂಡು ಹೋಗೋರನ್ನೆಲ್ಲ ತಳ್ಳೋಕ್ಕಾಗತ್ತಾ? ಇಲ್ಲ, ನಡ್ಕೊಂಡು ಹೋಗಬೇಕು ಭಾಳ ಗಂಭೀರವಾಗಿ. ವಿಳ್ಯದೆಲೆ ವ್ಯಾಪಾರನೂ ಮಾಡಬೇಕು, ಸೇಬ್ ವ್ಯಾಪಾರ ಮಾಡಬೇಕು, ನಮ್ಮ ವ್ಯಾಪಾರನೂ ಮಾಡಬೇಕಲ್ಲ. ಆದ್ದರಿಂದ ಇದು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ದೊಡ್ಡ ಒಂದು ರೀತಿ ದರೋಡೆ, ಡಕಾಯಿತಿ. ಬಡವರು, ನಾಲ್ಗೆ ಇಲ್ದವರು, ಕೇಳದವರು. ನಾನಂತೂ ಫುಟ್ಪಾತ್ ವ್ಯಾಪಾರಿಗಳಿಗೆ ಸಂಪೂರ್ಣ ಬೆಂಬಲ. ಒಂದು ಮಾತು ಕೃಷ್ಣ ಬೈರೇಗೌಡರೇ, ಯಾವ ಶ್ರೀಮಂತರ ಮನೆ ಒಡೆದಾಕ್ತೀರಿ ನೀವು? ಯಾವ ಶ್ರೀಮಂತರು ಒತ್ತುವರಿ ಇದೆ ಇಲ್ಲ ಒಡೆದಾಕ್ತೀರಿ? ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿ ಒತ್ತುವರಿ ಇದೆ, ಜಮೀನು ಒತ್ತುವರಿ ಇದೆ, ಮನೆ ಒತ್ತುವರಿ ಇದೆ. ಯಾರಿಗಾರು ಒಬ್ಬರದ JCP ಹಾಕಿದ? ಇಲ್ಲ. ಈ ಬಡವರ ಮೇಲೆ ನೀವು JCP ಹಾಕಿ ಅವರ ಕಣ್ಣೀರು ಸುರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಗಂಭೀರವಾಗಿ 3,000 ಕೋಟಿ ಅವ್ರಿಗೆ ಕೊಟ್ಬಿಡಿ. ಅದಾದ ಮೇಲೆ ಅವರನ್ನು ಅಲ್ಲೇ ವ್ಯಾಪಾರ ಮಾಡೋದಕ್ಕೆ ಗೌರವವಾಗಿ ನೀವು ಬಿಡಬೇಕು. ಎರಡನೇದು, ಇವತ್ತು ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ MESನವ್ರಿಗೆ, ನೀವೇನು ಬೇಕಾದ್ರೂ ದಾಂಧಲೆ ಮಾಡಿ, ಏನು ಬೇಕಾದರೂ ಹೋರಾಟ ಮಾಡಿ, ನಾವು ದುಡ್ಡು ಕೊಡ್ತೀವಿ, ನಾವು ಲಾಯರ್ ಕೊಡ್ತೀವಿ, ನಾವು ಕೋರ್ಟ್ ಬಂದು ನಿಮ್ಮ ಪರವಾಗಿ ನಿಲ್ತೀವಿ ಅಂತ. ಈಗ ತಾನೇ ನಮ್ಮ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿದ್ದಾರೆ. ಅವ್ರಿಗೆ ಹೇಳ್ತೀನಿ, ನೀವು ನಿಜವಾಗಲೂ ಪ್ರಾಮಾಣಿಕವಾಗಿ ಚಿಂತನೆ ಮಾಡಿ ಅಲ್ಲೇ ನೀವು ಮಹಾರಾಷ್ಟ್ರ ಏಕೀಕರಣ ಸಮಿತಿ MESನ್ನು ಬ್ಯಾನ್ ಮಾಡಿ. ಇವತ್ತೇ ಈ ಕ್ಷಣದಲ್ಲಿ ಕರ್ನಾಟಕದಿಂದ MES ಹೊರಗಡೆ ಹೋಗಬೇಕು ಅಂತೇಳಿ ಬ್ಯಾನ್ ಮಾಡಿ. MESನಿಂದ ನಮಗೆ ಅನ್ಯಾಯ ಆಗ್ತಾಯಿದೆ, ಕರ್ನಾಟಕದ ಹಿತಕ್ಕೆ ಅನ್ಯಾಯ ಆಗ್ತಾಯಿದೆ, ಕನ್ನಡಿಗರಿಗೆ ಧಕ್ಕೆ ಆಗ್ತಾಯಿದೆ. ಅಲ್ಲಿ ಕುಳಿತು ಸಭೆ ಸೇರಿ ಫಡ್ನವೀಸ್ ನಮ್ಮ ಮೇಲೆ ಇವತ್ತು ಯುದ್ಧ ಸಾರಿದ್ದಾರೆ. ಹುಷಾರ್ ಫಡ್ನವೀಸ್, ಇದಕ್ಕೆಲ್ಲ ಎದುರೋದಿಲ್ಲ. ಮಹಾಜನ್ ವರದಿ ಅಂತಿಮ. ಈಗ ನೀವು ಮತ್ತೆ ಸಭೆ ಸೇರೋ ಪ್ರಶ್ನೆ ಇಲ್ಲ. ಯಾವ ಸಭೆನೂ ಬೇಡ, ಯಾವ ಆಯೋಗನೂ ಬೇಡ, ಏನು ಬೇಡ. ಮಹಾಜನ್ ವರದಿ ಅಂತಿಮ. ಸುಪ್ರೀಂ ಕೋರ್ಟ್ಗೆ ನೀವು ಬೇಕು ಬೇಕು ಅಂತ ಹೋಗಿದ್ದೀರಿ. ಕರ್ನಾಟಕ ಸರ್ಕಾರ ತೀವ್ರವಾಗಿ ಅದನ್ನು ನಾವು ಎತ್ತರ ವಹಿಸಬೇಕು. ಮೂರನೇದು, ಇಲ್ಲಿ ವಿಜಯ್ ತಮಿಳುನಾಡು ಮುಖ್ಯಮಂತ್ರಿ ಮೇಕೆದಾಟು ಬಿಡೋದಿಲ್ಲ, ಕಾವೇರಿ ನೀರು ಬೇಕು, ಇದು ಹಿಡಿದಿದ್ದಾರೆ. ನಾನು ಹೇಳ್ತೀನಿ, ವಿಜಯ್ ಇದು ಸಿನಿಮಾ ಅಲ್ಲ,
ಸಿನಿಮಾ ನಟಪ್ಪ ನೀನು. ಇದು ಸಿನಿಮಾ ಅಲ್ಲ. ಸಿನಿಮಾದಲ್ಲಿ ಡೈಲಿಂಗ್ ಸಂಭಾಷಣೆ ಮಾಡ್ದಂಗಲ್ಲ, ಗೊತ್ತಾಯ್ತಾ? ಹುಷಾರ್. ಕರ್ನಾಟಕದಲ್ಲಿ ಮೇಕೆದಾಟು ಮಾಡಲೇಬೇಕು. ಕಾವೇರಿ ನೀರು ನಮಗೆ ಸಾಲದು. ನೀವು ಮೇಕೆದಾಟು ಬೇಡ ಅಂತೀರಾ ಅಂದರೆ ಬೆಂಗಳೂರಲ್ಲಿರುವ ಎಲ್ಲ ತಮಿಳರನ್ನು ತಮಿಳ್ನಾಡು ಕರೆಸ್ಕೊಳ್ಳಿ. ಈ ಕೂಡಲೇ ತಮಿಳ್ನಾಡು ಕರೆಸ್ಕೊಳ್ಳಿ. ಮೇಕೆದಾಟು, ಮಹದಾಯಿ, ಬೆಳಗಾವಿ ಪಾದಚಾರಿಗಳು ಎಲ್ಲ ಬೇಡಿಕೆಗಳು ಒತ್ತಾಯ ಮಾಡಿ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು ಈ ಒಂದು ವಾರದಲ್ಲಿ ಸಭೆ ಸೇರಿ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ. ಭಾರಿ ಹೋರಾಟ ಅನಿವಾರ್ಯ. ಮತ್ತು ನಾಳಿದ್ದು ಇವರು ಇಲ್ಲಿ ಈ ಒಂದು JCP ತಂದರೆ JCP ಎಲ್ಲಿ ಕಾರ್ಯಾಚರಣೆ ಇದೆ ಅಲ್ಲಿಗೆ ಹೋಗ್ತೀವಿ. JCPಯನ್ನು ತಡಿತೀವಿ. ಈಗ ನಾಳಿದ್ದು, ನಾಳೆ ಇಲ್ಲ ನಾಳಿದ್ದು ಕರ್ನಾಟಕ ಬಂದ್ ಯಾವಾಗ? ಎಲ್ಲಿ ಅದು ಕರ್ನಾಟಕ ಬಂದ? ಅಯ್ಯಯ್ಯೋ, ಕರ್ನಾಟಕ ಬಂದು ನಾವೆಲ್ಲ ಮಾತಾಡಬೇಕು. ನಮ್ಮೆಲ್ಲ ಸ್ನೇಹಿತರುಗಳು ಕುಳಿತು ಮಾತನಾಡಿ ಕೊಡಲೇಬೇಕಾಗಿದೆ. ಇಲ್ಲದೇ ಭಾಳ ಕಷ್ಟ ಆಗಿದೆ. ನಾಳಿದ್ದೇನಪ್ಪ ಅಂದರೆ ಇವರು ಎಲ್ಲಿ ಯಾವ ಏರಿಯಾದಲ್ಲಿ JCP ತಂತಾರೆ ಆ JCPನ ನಾವು ತಡಿತೀವಿ. ನಾಳಿದ್ದು ಇಲ್ವಾ? ಇಲ್ಲ. ನಾಳೆನಾ? ನಾಳೆ ಗೊತ್ತಾಯ್ತು. ನಾಳೆನೇ ಮೂರನೇ ಇಲ್ಲ. ಒಟ್ಟು ಸಮಗ್ರ ಕರ್ನಾಟಕದ ಬೇಡಿಕೆಗಳು, ಅಖಂಡ ಕರ್ನಾಟಕದ ಬೇಡಿಕೆಗಳು, ಉತ್ತರ ಕರ್ನಾಟಕ, ಬೆಳಗಾವಿ, ಹೈದರಾಬಾದ್ ಕರ್ನಾಟಕ ಮತ್ತು ಇಲ್ಲಿ ನಮ್ಮ ಮೇಕೆದಾಟು, ಇದ್ರ ಜೊತೆಗೆ ಈ ತಮಿಳ್ನಾಡು ಕಳಸ ಬಂಡೂರಿ ಅಲ್ಲಿ ಎಲ್ಲ ಸೇರಿ ಸುಮಾರು 20 ಬೇಡಿಕೆಗಳು ನಮ್ಮದು. MES ಭಾಳ ಪ್ರಮುಖವಾದ್ದು. MES ವಜಾ ಮಾಡಲೇಬೇಕು. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಇವತ್ತು ಅಲ್ಲಿದ್ದಾರೆ ಬೆಳಗಾವಿಲಿ. ಅವರು ನಿಜವಾಗ್ಲೂ ತೀರ್ಮಾನ ತಗೊಂಡ್ರೆ MES ವಜಾ ಮಾಡಬೇಕು. ಅದಕ್ಕಾಗಿ ಈ ಗುದ್ಲಿ ಯಾಕೆ ತಂದು ಅಂತ ಹೇಳಿದ್ರೆ ಇವರು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮನವರಿಕೆ ಆಗಲಿ, ನಿಮ್ಮ ಮನೆಗೆ ಗುದ್ಲಿ ಹೊಡೆದ್ರೆ ಏನಾಗ್ಬೋದು ಅಂತೇಳಿ ತಂದಿದ್ವಿ. ಗುದ್ಲಿ ಹೊಡೆಯೋಕ್ಕೆ ಬಿಟ್ಟರೆ ಒಳಗೆ ಹೋಗಿ ಬಿಡಲ್ವಾ? ಹೋಗ್ಯತೆ.